ಪಿಂಚಣಿ ಹಣ ಪಡಿತಾ ಇರೋವಂಥವ್ರಿಗೆ ರಾಜ್ಯ ಸರ್ಕಾರದಿಂದ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು, ಯುಗಾದಿ ಹಬ್ಬಕ್ಕೆ ಡಬಲ್ ಪಿಂಚಣಿ ಹಣ ಜಮಾ ಆಗೋದು ಈಗ ಖಚಿತ ಆಗ್ತಾ ಇದೆ. ಹೌದು, ನಿಮಗೆ ವೃದ್ಧಾಪ್ಯ ಪಿಂಚಣಿ ಆಗಿರಬಹುದು, ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪಿಂಚಣಿ ಆಗಿರಬಹುದು, ಅಥವಾ ಮನಸ್ವಿನಿ ಯೋಜನೆ ಪಿಂಚಣಿ ಆಗಿರ್ಬೋದು, ವಿಧವಾ ಪಿಂಚಣಿ, ಯಾವುದೇ ಪಿಂಚಣಿ ಹಣ ಬರ್ತಾ ಇದ್ರು ಕೂಡ ಪ್ರತಿಯೊಬ್ಬರು ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ತುಂಬ ಜನದ ಮೆಸೇಜು ಅಥವಾ ಕಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಪಿಂಚಣಿ ಹಣ ಬಂದಿಲ್ಲ, ದಯವಿಟ್ಟು ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ, ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ. ನನ್ನ ಚಾನಲ್ನಲ್ಲಿ ನಿಮಗೆ 100% ಅಪ್ಡೇಟ್ ಸಿಗುತ್ತೆ. ಅದು ಕೂಡ ಪಿಂಚಣಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೇನು ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ. ಈ ಟೈಮಲ್ಲಾದರೂ ಪಿಂಚಣಿ ಹಣವನ್ನು ಹಾಕಿದರೆ ಬಹಳ ಸಂತೋಷ ಆಗುತ್ತೆ, ಬಹಳ ಹೆಲ್ಪ್ ಆಗುತ್ತೆ ಅಂತ ಬಹಳ ಜನ ಕಮೆಂಟ್ ಮಾಡ್ತಾ ಇದ್ರು. ಸೊ ನಿಮ್ಮೆಲ್ರಿಗೂ ಕೂಡ ಈ ವಿಚಾರದಲ್ಲಿ ಒಂದು ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೆನ್ಷನ್ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, 100% ಅಪ್ಡೇಟ್ಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫೆಬ್ರವರಿ ತಿಂಗಳು ಪಿಂಚಣಿ ಹಣ ಏನಿದೆ ಅದು ಅರ್ಧ ಜನಕ್ಕೆ ಜಮಾ ಆಗಿದೆ, ಇನ್ನು ಅರ್ಧ ಜನಕ್ಕೆ ಕರ್ನಾಟಕದಲ್ಲೇ ಜಮಾ ಆಗಿಲ್ಲ. ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಹಣ ಪೆಂಡಿಂಗ್ ಉಳಿಸ್ಕೊಂಡಿದೆ. ಅದರಲ್ಲಿ ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ, ಅಂಗವಿಕಲರ ಪಿಂಚಣಿ ಆಗಿರ್ಬೋದು, ಎಲ್ಲಾನು ಕೂಡ ರಾಜ್ಯ ಸರ್ಕಾರ ನಮ್ದು ಏನಿತ್ತು ಫೆಬ್ರವರಿ ತಿಂಗಳದ್ದು ಪೆಂಡಿಂಗ್ ಉಳಿಸ್ಕೊಂಡಿತ್ತು, ಯಾರಿಗೂ ಅಮೌಂಟ್ನ ಹಾಕಿರಲಿಲ್ಲ. ಬಟ್ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ, ಅಥವಾ ಅವ್ರನ್ನ ನಾವು ವಿಚಾರಿಸಿದೆ, ನನ್ನದು ಕಾಲ್ ರೆಕಾರ್ಡ್ ಬೇಕಿದ್ರೆ ನಿಮಗೆ ಹಾಕಿರ್ತೀನಿ, ನಮಗೆ ಪೆಂಡಿಂಗ್ ಅಮೌಂಟ್ ಇದೆ ಯಾವಾಗ ಬರುತ್ತೆ ಅಂತ ಕೇಳಿದಾಗ ಅವ್ರು ಹಾಕಿಲ್ಲ ಅಮೌಂಟ್ನ, 2 ತಿಂಗಳದ್ದು ಒಟ್ಟಿಗೆ ಹಾಕ್ಬೋದು, ವೆಯ್ಟ್ ಮಾಡಿ ಅಂತ ಹೇಳಿದರು. ಸೊ ನಿನ್ನೆ ಕೂಡ ನಾನು ಅದ್ರ ಬಗ್ಗೆ ಕಾಲ್ ಮಾಡಿ ಕೇಳಿದೆ, ಪಿಂಚಣಿ ಹಣ ಬಿಡುಗಡೆ ಹಂತಕ್ಕೆ ಏನಾದರೂ ಬಂದಿದೆಯಾ, 2 ತಿಂಗಳದ್ದು ಒಟ್ಟಿಗೆ ಬರುತ್ತಾ, ಯಾರ್ಯಾರಿಗೆ ಡಬಲ್ ಪಿಂಚಣಿ ಹಾಕ್ತಾರೆ ಅಂತ ಹೇಳಿದ್ರೆ, ಈಗ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಫೆಬ್ರವರಿ ತಿಂಗಳು ಹಣ ಬಿಡುಗಡೆಗೆ ಸ್ಟಾರ್ಟ್ ಮಾಡ್ಕೊಂಡಿದೆ. ಪೆಂಡಿಂಗ್ ಯಾರ್ದಿತ್ತು ಅವ್ರದ್ದೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ತಿದೆ. ಹಾಗೆ ಮಾರ್ಚ್ ತಿಂಗಳು ಪೇಮೆಂಟ್ ಏನಿದೆ ಅದನ್ನು ಕೂಡ ಬಿಡುಗಡೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೋತಿದೆ. ಇನ್ನೇನು ಹಬ್ಬ ಬರ್ತಿದೆ ಅಲ್ವಾ, ಸೊ ಹಬ್ಬದಷ್ಟಲ್ಲಾದರೂ ಪಿಂಚಣಿ ಹಣವನ್ನು ನಾವು ಎಲ್ಲ ಅಂಗವಿಕಲರಿಗೆ ಆಗಿರಬಹುದು, ವೃದ್ಧಾಪ್ಯ ವೇತನ ಪಡ್ಕೊತಾ ಇರೋರಿಗೆ, ಸಂಧ್ಯಾ ಸುರಕ್ಷಾ ಯೋಜನೆ ಅಂತವ್ರಿಗೆ ಎಲ್ರಿಗೂ ಹಣ ಹಾಕಬೇಕು. ಈ ಟೈಮಲ್ಲಿ ಹಣ ಹಾಕಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ, ಹಬ್ಬದ ಖರ್ಚುಗಳಿಗೆ ಆಗುತ್ತೆ. ಮತ್ತು 2 ತಿಂಗಳು ಹಣ ಹಾಕದೇ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೂ ಹೊರೆ ಹೆಚ್ಚಾಗಿದೆ. ಹಣ ಹಾಕಿಲ್ಲ, ಇದನ್ನೇ ನಂಬ್ಕೊಂಡು ಎಷ್ಟೊಂದು ಜನ ವಯಸ್ಸಾದವರು ಅಂತವ್ರು ಇರ್ತಾರೆ. ಅವ್ರ ಔಷಧಿಗಾಗಿರಬಹುದು, ಮಾತ್ರೆಗಳಿಗಾಗಿರಬಹುದು, ಅಥವಾ ಮನೆ ಖರ್ಚಿಗಾಗಿರ್ಬೋದು, ಸಣ್ಣ ಪುಟ್ಟ ಖರ್ಚುಗಳಿಗೆ ಅವರು ಪಿಂಚಣಿ ಹಣವನ್ನೇ ನಂಬ್ಕೊಂಡಿರ್ತಾರೆ. ಪಿಂಚಣಿ ಹಣದ ವಿಚಾರವಾಗಿ ಇಷ್ಟು ಜನ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾರೆ ಅಂತ ಹೇಳಿದ್ರೇ ಗೊತ್ತಾಗುತ್ತೆ ಎಷ್ಟು ಜನ ಪಿಂಚಣಿ ಹಣವನ್ನು ನಂಬಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ. ಸೊ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ, ಮೊದಲನೇದಾಗಿ ಫೆಬ್ರವರಿ ತಿಂಗಳದ್ದು ಪೆಂಡಿಂಗ್ ಇರೋರಿಗೆ ಬಿಡುಗಡೆ ಮಾಡ್ಕೊಂಡು ಬಂದಿದೆ. ನೆಕ್ಸ್ಟ್ ಅದಾದಮೇಲೆ ಮಾರ್ಚ್ ತಿಂಗಳ ಅಮೌಂಟ್ನ ಇನ್ನೊಂದು 3-4 ದಿನಗಳ ಒಳಗೆ ಬಿಡುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅನ್ನೋ ಅಪ್ಡೇಟ್ ಬಂದಿದೆ. ಇನ್ನು ಫೆಬ್ರವರಿ ತಿಂಗಳು ಅಮೌಂಟ್ ಬಂದಿದೆ ಅನ್ನೋದಕ್ಕೆ ಒಂದು ಪ್ರೂಫ್ ಬೇಕು. ನೋಡಿ, ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ಇದರಲ್ಲಿ ಡೇಟು ಟೈಮ್ ಕೂಡ ಇದೆ. 12ನೇ ತಾರೀಕು 3ನೇ ತಿಂಗಳು 2026 600 ರೂಪಾಯಿ ವೃದ್ಧಾಪ್ಯ ವೇತನ ಅಮೌಂಟು ಕ್ರೆಡಿಟ್ ಆಗಿರೋವಂಥದ್ದು. ಇದು ಫೆಬ್ರವರಿ ತಿಂಗಳು ಅಮೌಂಟ್ ಆಗಿದೆ. ಮಾರ್ಚಲ್ಲಿ ಬಂದಿದೆ ಅಂದಿದ ತಕ್ಷಣ ಇದು ಮಾರ್ಚ್ ತಿಂಗಳದಾಗೋದಿಲ್ಲ, ಇದು ಫೆಬ್ರವರಿ ತಿಂಗಳು ಪೆಂಡಿಂಗ್ ಅಮೌಂಟ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಮಾರ್ಚ್ ತಿಂಗಳದ್ದು ಇನ್ನೂ ಕೂಡ ಬರಬೇಕಾಗಿದೆ. ಇನ್ನೊಂದು ವಾರದಲ್ಲಿ ಎಲ್ಲ ವೃದ್ಧಾಪ್ಯ ವೇತನ ಆಗಿರಬಹುದು, ಸಂಧ್ಯಾ ಸುರಕ್ಷೆ, ಮನಸ್ವಿನಿ ಯೋಜನೆ ಆಗಿರಬಹುದು, ಅಂಗವಿಕಲರ ಪಿಂಚಣಿ ಆಗಿರಬಹುದು, ಎಲ್ಲ ರೀತಿಯ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡ್ತದೆ ರಾಜ್ಯ ಸರ್ಕಾರ ಅಂತ ನನಗೆ ಪೋಸ್ಟ್ ಆಫೀಸ್, ಅಂದರೆ ಅಲ್ಲಿ ಪೋಸ್ಟಲ್ಲಿ ವರ್ಕ್ ಮಾಡ್ತಾರಲ್ವ ಅವ್ರ ಕಡೆಯಿಂದನೇ ಮಾಹಿತಿ ಸಿಕ್ಕಿದೆ. ನಾನು ಕೂಡ ಸುಮಾರು ದಿನಗಳಿಂದ ಕಾಲ್ ಮಾಡಿ ವಿಚಾರಿಸ್ತಿದ್ದೆ, ಯಾಕೆ ಪಿಂಚಣಿ ಹಣ ಲೇಟ್ ಆಗ್ತಿದೆ, ಯಾವಾಗ ಬರುತ್ತೆ ಅಂತ. ಸೊ ಅವ್ರು ಹೇಳಿರೋ ಮಾಹಿತಿ ಪ್ರಕಾರ ಈಗ ಪಿಂಚಣಿ ಹಣ ಏನು ಫೆಬ್ರವರಿ ಪೆಂಡಿಂಗ್ ಇದೆ ಅದು ಕ್ಲಿಯರ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಮಾರ್ಚದು ಬರುತ್ತೆ, 2 ತಿಂಗಳದ್ದು ಅಮೌಂಟು ಒಟ್ಟಿಗೆ ಹಾಕ್ತಾರೆ. ಕೆಲವರಿಗೆ ಡಬಲ್ ಪಿಂಚಣಿ ಆಗುತ್ತೆ. ಫೆಬ್ರವರಿಲಿ ಯಾರಿಗೆ 1200 ರೂಪಾಯಿ ಸಂಧ್ಯಾ ಸುರಕ್ಷೆ ಬಂದಿಲ್ವೋ ಅಂಥವ್ರಿಗೆ 1200 + 1200 2400 100% ಬಂದೇ ಬರುತ್ತೆ. ರಾಜ್ಯ ಸರ್ಕಾರದ ಕಡೆಯಿಂದನೇ ತಿಂಗಳದ್ದು ಪೆನ್ಷನ್ ಅಮೌಂಟ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಬೇಕಿದ್ರೆ ಕಾಲ್ ರೆಕಾರ್ಡ್ ನಾನು ಹಾಕ್ತೀನಿ. ಹಾಗೆ ಯಾರಿಗೆ ಪಿಂಚಣಿ ಬಂದಿಲ್ವೋ ತಲೆ ಕೆಡಿಸ್ಕೋಬೇಡಿ, ಮಾರ್ಚ್ ತಿಂಗಳಲ್ಲಂತೂ ಖಂಡಿತವಾಗ್ಲೂ ಪಿಂಚಣಿ ಹಣನ ಹಾಕ್ತಾರೆ ಅನ್ನೋ ಅಪ್ಡೇಟ್ ಕೂಡ ಬಂದಿದೆ. ಸೊ ಕೆಲವು ಯೂಟ್ಯೂಬ್ ಚಾನಲ್ಗಳೇ ಹೇಳ್ತಿದ್ದಾರೆ, ಈಗಾಗಲೇ ಮಾರ್ಚದು ಬಂದುಬಿಡ್ತು, 2 ತಿಂಗಳದ್ದು ಬಂತು, 3 ತಿಂಗಳದ್ದು ಬಂತು, ಮತ್ತು ಬಜೆಟಲ್ಲಿ ಪಿಂಚಣಿ ಹಣ ಜಾಸ್ತಿ ಆಯಿತು ಅಂತ. ದಯವಿಟ್ಟು ಅಂಥ ಫೇಕ್ ಇನ್ಫಾರ್ಮೇಷನ್ಸ್ಗಳನ್ನ ನಂಬೋಕ್ಕೆ ಹೋಗಬೇಡಿ. ಬಜೆಟಲ್ಲಿ ಯಾವುದೇ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿಲ್ಲ. ಹಾಗೆ ಮಾರ್ಚ್ ತಿಂಗಳು ಹಣ ಇನ್ನೂ ಕೂಡ ಬಿಡುಗಡೆ ಆರಂಭ ಆಗಿಲ್ಲ. ಫೆಬ್ರವರಿ ಪೆಂಡಿಂಗ್ ಹಣ ಮಾತ್ರ ಬಿಡುಗಡೆ ಆಗ್ತಾ ಇದೆ. ವಿಡಿಯೋ ನೋಡಿರೋ ಯಾರಿಗಾದರೂ ನಿಮಗೆ ಪಿಂಚಣಿ ಹಣ ಬಂದಿತ್ತು ಅಂದರೆ ಯಾವ ತಿಂಗಳದ್ದು ಬಂದಿದೆ, ಎಷ್ಟು ಬಂದಿದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ, ತುಂಬಾ ಸಹಾಯ ಆಗುತ್ತೆ. ಯೂಟ್ಯೂಬ್ ಚಾನಲ್ಗಳಲ್ಲಿ ಬರೀ ವ್ಯೂಸ್ಗೋಸ್ಕರ ಏನೇನೋ ಹೇಳ್ತಾ ಇರ್ತಾರೆ. 2 ತಿಂಗಳದ್ದು ಬಂದೇ ಬಿಡ್ತು, ಇವತ್ತು ಬಂತು, ಸಾಯಂಕಾಲ ಬಂತು, ಮಧ್ಯಾಹ್ನ ಬಂತು, ಬೆಳಗ್ಗೆ ಬಂತು, ನಿನ್ನೆ ಬಂತು. ಅವ್ರ ಕಮೆಂಟ್ಸ್ಗಳು ನೋಡಿಬಿಟ್ರೆ ನೀವು ಶಾಕ್ ಆಗಿಬಿಡ್ತೀರಾ. ದಿನ ಬಂತು ಅಂತ ಹೇಳ್ತೀರಾ, ಎಲ್ರಿ ಬರಲೇ ಇಲ್ಲ ಅಂತಲೇ ಹೇಳ್ತಾರೆ. ಕೆಲವರೆಲ್ಲ ಬೈದಿರ್ತಾರೆ. ಬಟ್ ನನಗೇನು ಮಾಹಿತಿ ಇದೆಯೋ ಅದನ್ನು ನಿಮಗೆ ಹಂಚ್ಕೊಂಡಿದ್ದೀನಿ. ನಿಮ್ಮ ಕಾಲ್ ರೆಕಾರ್ಡ್ ಬೇಕಿದ್ದರೂ ಹಾಕ್ತೀನಿ. ಇದು ಪಿಂಚಣಿ ಹಣದ ಬಗ್ಗೆ ಇರೋಂಥ ಮಾಹಿತಿ ಆಗಿತ್ತು. ಯಾರಿಗೆ ಪಿಂಚಣಿ ಹಣ ಬಂದಿಲ್ವೋ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳದ್ದು ಸೇರಿ ಡಬಲ್ ಪಿಂಚಣಿ ಖಂಡಿತವಾಗ್ಲೂ ಬರುತ್ತೆ. ಡಬಲ್ ಪಿಂಚಣಿ ಅಂದಿದ ತಕ್ಷಣ 1200 ರೂಪಾಯಿ ಕೊಡೋರಿಗೆ ಇನ್ನೊಂದು 1200 ರೂಪಾಯಿ ಎಕ್ಸ್ಟ್ರಾ ಕೊಡೋದಿಲ್ಲ. ನಿಮಗೆ ಪೆಂಡಿಂಗ್ ಇತ್ತು ಅಂತ ಹೇಳಿದ್ರೆ ಮಾತ್ರ 2 ತಿಂಗಳದ್ದು ಹಾಕ್ತಾರೆ, ಇಲ್ಲಾಂದರೆ ಒಂದೇ ತಿಂಗಳದನ್ನ ಹಾಕ್ತಾರೆ. ಹಬ್ಬ ಹತ್ತಿರ ಇರೋದ್ರಿಂದ ರಾಜ್ಯ ಸರ್ಕಾರ ಹಣವನ್ನು ಹಾಕಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಕೈಗೊಂಡಿದೆ. ಸೊ ಪಿಂಚಣಿ ಹಣ ಬಂದಿಲ್ಲದೆ ಇರೋರು ತಲೆ ಕೆಡಿಸ್ಕೋಬೇಡಿ, 100% ಬರುತ್ತೆ ಅಂತ ಹೇಳ್ತಾ
ಪಿಂಚಣಿ ಹಣದ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ.